ಎಲ್ರು ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ ಏನ್ ಗೊತ್ತಾ, ಸರ್ ರಿಷಬ್ ಪಂತ್ ಬ್ಯಾಟಿಂಗ್ ಆಡ್ತಾರಾ ಇಲ್ವೋ ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ರೆ, ನೆನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಶುತಾಂಶು ಕೋಟಕ್ ಇಂಡಿಯನ್ ಬ್ಯಾಟಿಂಗ್ ಕೋಚ್ ಅವಶ್ಯಕತೆ ಇದೆ ಅಂದ್ರೆ ಬಂದು ಬ್ಯಾಟಿಂಗ್ ಆಡ್ತಾರೆ ರಿಷಬ್ ಪಂತ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನೆನ್ನೆನೇ ಮ್ಯಾಚ್ ಮುಗ್ದೋಗುತ್ತೆ ಅಂತ ಎಲ್ಲಾ ಪಂಡಿತರು ಅನ್ಕೊಳ್ತಾ ಇದ್ರು. ಮತ್ತೊಮ್ಮೆ ಈ 4ನೇ ಸತತ ಟೆಸ್ಟ್ 5ನೇ ದಿನಕ್ಕೆ ಹೋಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ. ಅಂಡ್ ಈ ಪರ್ಟಿಕ್ಯುಲರ್ ಟೆಸ್ಟ್ ಕಡೆ ಸೆಷನ್ ತನಕ ಹೋದ್ರು ಆಶ್ಚರ್ಯ ಪಡ್ಬೇಡಿ. ಟೀಮ್ ಇಂಡಿಯಾ ಏನಾದ್ರು ಕಡೆ ಸೆಷನ್ ತನಕ ತಗೊಂಡೋದ್ರು ಅಂದ್ರೆ ಪ್ರಾಕ್ಟಿಕಲಿ ಈ ಮ್ಯಾಚ್ ನ ಡ್ರಾ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಇವಾಗ್ಲೂ ಟೀಮ್ ಇಂಡಿಯಾ ಹಿಂದೆನೆ ಇದೆ. ಯಾಕೆ ಗೊತ್ತಾ, ಇನ್ನ 147 ರನ್ಸ್ ಟೀಮ್ ಇಂಡಿಯಾ ಹಿಂದೆ ಇರೋದು. ಮತ್ತೊಮ್ಮೆ ಇಂಗ್ಲೆಂಡ್ ಬ್ಯಾಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಾಗಾಗಿ ಕೆಲಸ ಮುಗ್ದಿಲ್ಲ, ಬಟ್ ಒಂದು ದಿಟ್ಟ ಹೆಜ್ಜೆನ ಮುಂದೆ ಇಟ್ಟಿದ್ದಾರೆ ಡ್ರಾ ನತ್ತ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಅವರ ತಾಳ್ಮೆ, ಶಾರ್ಟ್ ಸೆಲೆಕ್ಷನ್, ಕಂಟ್ರೋಲ್ ಔಟ್ ಸ್ಟ್ಯಾಂಡಿಂಗ್ ಆಗಿದೆ. ನೋಡಿ, ಇದೇ ಇಬ್ರು ಬ್ಯಾಟರ್ಗಳು ಜಸ್ಟ್ 2-3 ಮಂತ್ಸ್ ಬ್ಯಾಕ್ T20 ಯಾವ ತರ ಬ್ಯಾಟಿಂಗ್ ಆಡ್ತಾ ಇದ್ರು, ಡಮ್ಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಾ ಇದ್ರು, ಅದ್ರ ತದ್ವಿರುದ್ಧ ಆಡ್ಬೇಕು, ತಾಳ್ಮೆನ ತೋರಿಸ್ಬೇಕು. ಒಂದ್ ಹಂತದಲ್ಲಿ ನಂಗೆ ಜ್ಞಾಪಕ ಇದೆ, 100 ಬಾಲ್ಸ್ ಯಾವ್ದೇ ಬೌಂಡ್ರಿ ಬಂದಿಲ್ಲ. ಈ ಮಾಡರ್ನ್ ಡೇ ಕ್ರಿಕೆಟರ್ಸ್ ಎಲ್ಲ ಸ್ವಲ್ಪ ಇಂಪೇಷಂಟ್ ಹೊಡೆಯಕ್ ಹೋಗ್ತಾರೆ ಅಂದ್ರೆ, ಇವರು ಆಲ್ಮೋಸ್ಟ್ ಬುದ್ಧನ್ ತರ ತಾಳ್ಮೆ ತೋರಿಸಿ ಶಾಂತಿಯಿಂದ ಈ ಇನ್ನಿಂಗ್ಸ್ ನ ಮುಂದೆ ತಗೊಂಡೋಗಿರೋದು. ಸೊ ಇದುವರ ತನಕ ಏನಾಗಿದೆಯಲ್ಲ ಅದಕ್ಕೆ ನಾವು ಕ್ರೆಡಿಟ್ ಕೊಡ್ಲೇಬೇಕು. ಇದು ನಮಗೆ ಹೋಪ್ಸ್ ನ ತಂದ್ಕೊಟ್ಟಿದೆ, ಡ್ರಾ ಆಗೋ ಸಾಧ್ಯತೆ ಇದೆ ಅಂತ. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಪಂದ್ಯ ಡ್ರಾ ಆಗಿ ಸೀರೀಸ್ ಇನ್ನ ಅಲೈವ್ ಇದ್ದು ಲಾಸ್ಟ್ ಗೇಮ್ ಹೋಗಿ ನಾವು ಗೆದ್ದು ಸೀರೀಸ್ ನ ಲೆವೆಲ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಸೂಪರ್ ಕಮ್ ಬ್ಯಾಕ್ ಅಲ್ವಾ, ಡೆಡ್ ಅಂಡ್ ಬರೀಡ್ ಇಂದ ಅಂತ ಹೇಳ್ಬೋದಲ್ವಾ ನಾವು.